ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಾಗಿ ಅದ್ರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಇವತ್ತಿನ ಈ ಒಂದು ವಿಡಿಯೋದಾಗ ಒಂದಷ್ಟು ವಿಚಾರ ನಮ್ಮ ಹೆಣ್ಮಕ್ಳ ಬಗ್ಗೆ. ನಾವೇನು ಮನೆಯಾಗಿರ್ತೀವಲ್ರಿ, ಒಂದು 4 ಗೋಡೆಗಳ ಮಧ್ಯೆ ನಾವೇನಿರ್ತೀವಲ್ಲ ಅಂಥ ಹೆಣ್ಣು ಮಕ್ಕಳು ಒಂದಷ್ಟು ನಮ್ಮೊಳಗೆ ನಾವು ಬದಲಾವಣೆನ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಸಹಜವಾಗಿ ಇರುವಂಥದ್ದು. ಯಾಕಂದ್ರೆ ಆ ರೀತಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡಿಲ್ಲ ಅಂತಂದ್ರೆ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಈ ಒಂದು ವಿಚಾರನ ಆಲ್ಮೋಸ್ಟ್ ಎಲ್ಲ ರೀತಿಯಿಂದನೂ ನೋಡಿದಂಥದ್ದೈತಿ, ಸಮೀಪಿಂದನೂ ನೋಡಿದಂಥದ್ದೈತಿ. ನಾವು ಯಾವ ರೀತಿ ಆ ಒಂದು ಸಣ್ಣ ಸಣ್ಣ ಬದಲಾವಣೆನ ನಮ್ಮಷ್ಟಕ್ಕೆ ನಾವು ಅಳವಡಿಸ್ಕೊಳ್ಳಾರ್ದನ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಈ ವಿಚಾರನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತು. ಹಾಗಾಗಿ ಈ ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಅದೇನಂತ ಹೇಳಿ ಅಂದ್ರೆ, ಈಗ ನನ್ನ ತಮ್ಮನೇಲಿ ನೋಡಿರ್ತೀರಿ, ಅದು ಕೇಳೋಕೆ ಎಷ್ಟು ಚೆಂದ ಅನ್ನಿಸ್ತೈತಿ. ಚಿಕ್ಕ ಚಿಕ್ಕ ಬದಲಾವಣೆಗಳು ಜೀವನದ ಅದ್ಭುತ ನಿರ್ಧಾರಗಳು ಅಂಥೇಳಿ. ಸಣ್ಣ ಸಣ್ಣ ಬದಲಾವಣೆ ನಮ್ಮ ಲೈಫ್ ಒಳಗೆ. ಈಗ ನಮಗೇನೋ ಒಂದು ಮನೆಯೊಳಗೆ ಇರ್ತೀವಿ, ಒಂಥರ ಬೇಜಾರು, ಅದೇನೋ ಡಿಪ್ರೆಷನ್ನು, ಆಮೇಲೆ ಏನೋ ಒಂಥರ ಕಿರಿಕಿರಿ, ಸಮಾಧಾನ ಇರೋದಿಲ್ಲ, ಈ ರೀತಿ ಎಲ್ಲ ಇರ್ತೈತಿ. ಆ ಟೈಮ್ನಾಗ ನಾವು ನಮ್ಮ ಕಡೆಯಿಂದ ಏನು ನಮ್ಮ ಲೈಫ್ ಒಳಗೆ ಯಾಕೆ ಈ ರೀತಿ ಆಗತ್ತೈತಿ, ನಾನು ಏನು ಚೇಂಜ್ ಮಾಡ್ಕೋಬೋದು, ಏನನ್ನು ನಾನು ಚೇಂಜ್ ಮಾಡಿಕೊಂಡ್ರೆ ಇದರಿಂದ ನಾನು ಹೊರಗೆ ಬರಬಹುದು ಅನ್ನೋದನ್ನು ಫಸ್ಟ್ ವಿಚಾರ ಮಾಡಿರಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಏನೋ ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊರಿ, ಏನು ದೊಡ್ಡದಂತಿಲ್ಲ. ಮೇನಾಗಿ ಹೇಳಬೇಕು ಅಂದ್ರೆ ಮೊದಲಿಗೆ ಲಘು ಏಳೋದು ಫಸ್ಟ್ನೇಗೆ ನಾವು ಮಾಡಬೇಕಾಗಿರೋದು. ಲಘು ಏಳೋದು ಅದು ಹೇಳಕ್ಕೆ ಈಸಿ, ಬಟ್ ಒಂದು ದೊಡ್ಡ ಕೆಲಸನ ಅದು. ನಮಗೆ ಬೆಳಿಗ್ಗೆ ಏಳೋದು, ಲಘು ಏಳೋದು. ಆಮೇಲೆ ನಾವೇನು ಮಾಡ್ತೇವೆ ಅದ್ರಾಗ ಹೆಣ್ಣು ಮಕ್ಕಳನ್ನ ಜಾಸ್ತಿ ನಾವೇನಂದ್ರೆ ಸಣ್ಣ ಸಣ್ಣ ವಿಚಾರನೂ ದೊಡ್ಡದು ಮಾಡ್ಕೊಂಡ್ಬಿಡ್ತೀವಿ. ಒಂದೇನೋ ಸಣ್ಣ ವಿಚಾರ ಇರ್ತೈತಿ, ಅದಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡು ಜಗಳ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿರ್ತೇವೆ. ಹಾಗಾಗಿ ಆ ರೀತಿ ಮಾಡೋ ಬದಲಾಗಿ ಆ ಒಂದು ವಿಚಾರನ ನೀವು ಅಷ್ಟು ದೊಡ್ಡದು ಮಾಡ್ಕೊಳ್ಳಲಾರ್ದನ ಆ ವಿಚಾರನ ಸಾಲ್ವ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಆಮೇಲೆ ನಿಮಗೆ ಏನು ಇಷ್ಟ ಮನ್ಯಾಗ, ಏನು ಅಂದ್ರೆ ಮನ್ಯಾಗ ಇದ್ಕೊಂಡು ನೀವೇನಾದರೂ ಮಾಡುವಂಥದ್ದಾಗಿರ್ಬೋದು ಕೆಲಸ. ಅಂದ್ರೆ ಮನೆ ಕೆಲಸದ ಜೊತೆಗೆ ಮತ್ತು ನಿಮಗೇನಾದರೂ ಇಷ್ಟ ಆದಂಥ ಕೆಲಸ, ಟೈಲರಿಂಗು, ಬೇರೆ ನಿಮಗೇನು ಇಷ್ಟ ಆ ಒಂದು ಕೆಲಸನ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಈಗ ಒಂದಷ್ಟು ಜನಕ್ಕೆ ಏನಂತಂದ್ರೆ ಮನೆ ನೀಟಾಗಿಲ್ಲ ಅಂದ್ರೆ ಕಿರಿಕಿರಿ ಅಂತೇಳಿ ಅನ್ನಿಸ್ತಿರ್ತೈತಿ. ಆ ಕಡೆ ಜಾಸ್ತಿನ ಅದೇ ಕೆಲಸನ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಮಾಡಿರಿ, ಇಷ್ಟಪಟ್ಟು ಮಾಡಿರಿ, ಆ ರೀತಿ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಮತ್ತು ಇನ್ನೂ ಒಂದಂದರೆ, ಈಗ ಈ ರೀತಿ ಹೇಳ್ಕೊತ ಹೋದರೆ ಸಿಕ್ಕಾಪಟ್ಟಿ ವಿಚಾರ ಇರ್ತಾವೆ. ಹಾಗಾಗಿ ಸಣ್ಣ ಸಣ್ಣ ನಮ್ಮ ಲೈಫ್ ಒಳಗೆ ನಾವು ಸಣ್ಣ ಸಣ್ಣ ಬದಲಾವಣೆನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ನಮ್ಗೆ ನಮ್ಮ ಲೈಫು ಒಂದು ಒಳ್ಳೆಯ ರೀತಿ ಇರುವಂಥದ್ದು. ಸೊ ಹಾಗಾಗಿ ಅದ್ರಾಗ ನಾವು ಹೆಣ್ಮಕ್ಳು ಏನಂದ್ರೆ ಒಂಥರ ಭಾವಜೀವಿಗಳು ಜಾಸ್ತಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಅದನ್ನು ಮೊದಲು ಮೇನಾಗಿ ಬಿಟ್ಬಿಡ್ರಿ. ಎಕ್ಸ್ಪೆಕ್ಟೇಷನ್ ಯಾರಿಂದನೂ, ಗಂಡ ಮಕ್ಕಳು ಅಥವಾ ಬೇರೆ ಯಾರೋ ಪೇರೆಂಟ್ಸು, ಈ ರೀತಿ ಏನೋ ನಿಮ್ಗೆ ಫ್ರೆಂಡ್ಸು, ಅವರಿಂದ ಎಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಿರ್ತೀವಿ. ನಿಮಗೆ ಆ ರೀತಿ ಅದರಿಂದನೂ ನಮ್ಗೆ ಎಷ್ಟು ಹೊಡೆತ ಬೀಳ್ತೈತಿ ಅನ್ನೋದು ಗೊತ್ತಿರ್ತೈತೆ ನಮ್ಗೆ ಹೆಣ್ಮಕ್ಳಿಗೆ. ನಾವು ಮೇನಾಗಿ ನಮಗೆ ಬೇಜಾರು, ಸಿಟ್ಟು ಆಗೋದನ್ನು ಅದರಿಂದ ಏನಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತೀವಿ. ಹಾಗಾಗಿ ನಾವು ಆಲ್ಮೋಸ್ಟ್ ನಮ್ಗೆ ಆ ಬೇಜಾರು, ಸಿಟ್ಟು ಅನ್ನುವಂಥದ್ದು ಈ ರೀತಿ ಅದನ್ನು ಬಿಟ್ಬಿಡ್ರಿ. ಎಕ್ಸ್ಪೆಕ್ಟೇಷನ್ ಅನ್ನೋದು ವಿಚಾರನ ಬಿಟ್ಬಿಡ್ರಿ ಅಂತಲೇ ಹೇಳ್ತೀನಿ ನಾನಂತೂ. ನೀವು ನಿಮ್ಮನ್ನು ನೀವು ಆ್ಯಕ್ಟಿವಾಗಿ ಇಟ್ಕೊರಿ. ನಿಮ್ಮನ್ನು ನೀವು ಇನ್ನೂ ಏನು ಹೊಸದಾಗಿ ಡೇ ಬೈ ಡೇ ಏನು ಕಲಿಬೋದು ಅದನ್ನು ಕಲಿಯೋಕ್ಕೆ ಟ್ರೈ ಮಾಡಿರಿ. ಈ ರೀತಿ ನಮ್ಮನ್ನು ನಾವು ಸಣ್ಣ ಸಣ್ಣ ಒಂದು ಬದಲಾವಣೆ ನಮ್ಮೊಳಗೆ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫು ಒಂದು ಒಳ್ಳೆ ರೀತಿ ಇರ್ತೈತಿ. ಆಮೇಲೆ ಖುಷಿಯಾಗಿರ್ಬೋದು. ಆಮೇಲೆ ಇದರಿಂದ ಏನು ಅಂತಂದರೆ ನಾವು ಮೆಂಟಲಿ ಹೆಲ್ದಿಯಾಗಿ ಇರೋಕ್ಕೆ ಆಗುವಂಥದ್ದು. ನಾವು ಮೆಂಟಲಿ ಎಷ್ಟು ಹೆಲ್ದಿಯಾಗಿ ನಮ್ಮನ್ನು ನಾವು ಇಟ್ಕೊತೀವಿ ಅಷ್ಟು ನಮ್ಮ ಲೈಫ್ ಚಲೋ ಇರುವಂಥದ್ದು. ಸೊ ಹಾಗಾಗಿ ನಾವು ಬರೀ ಒಳ್ಳೆಯ ಒಂದು ಹೆಲ್ದಿ ಫುಡ್ ತಿನ್ನೋದ್ರಿಂದ ಆಗಲಿ, ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಮಾಡೋಕ್ಕಾಗಂಗಿಲ್ಲ ರೀ. ಯಾವಾಗ
ನಮ್ಮದು ಒಂದು ಲೈಫ್ ಒಳ್ಳೆ ರೀತಿ ಇರಬೇಕು, ನಾವು ಹೆಲ್ದಿಯಾಗಿರಬೇಕು ಅಂತ ಹೇಳಿ ಅಂದ್ರೂ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಅಂದರೆ ನಾವು ಮೆಂಟಲಿ ಹೆಲ್ದಿಯಾಗಿರಬೇಕು. ನಾವು ಮೆಂಟಲಿ ಫಿಸಿಕಲಿ ನಾವು ಬರೀ ಒಂದು ಒಳ್ಳೆ ಊಟ ತಿನ್ನೋದ್ರಿಂದನೇ ನಾವು ನಮ್ಮ ಆರೋಗ್ಯ ಚಲೋ ಇರ್ತೈತಿ ಅನ್ನೋದಂತೂ 100ಕ್ಕೆ 100 ಸುಳ್ಳದು. ನಾವೇನಂದ್ರೆ ಮೆಂಟಲಿಯಾಗಿ ಮಾನಸಿಕವಾಗಿ ಒಂದು ಹೆಲ್ದಿಯಾಗಿರ್ಬೇಕು ನಾವು. ಆದರೆ ಆ ರೀತಿ ಇರಬೇಕು ಅಂದರೆ ಈ ರೀತಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು ನಮ್ಮೊಳಗೆ ನಾವು ಅನ್ನೋದು ಒಂದು ವಿಚಾರ ಆಗಿತ್ತು. ಸೊ ಈ ಒಂದು ವಿಚಾರ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಹಂಗೆ ಮತ್ತೇನಾದರೂ ಇಂಥ ಹೊಸ ವಿಚಾರ ಇದ್ರೆ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ. ಹಂಗೆ ನೋಡಿರಿ, ಇವತ್ತು ಇಡ್ಲಿ ಮಾಡಿದ್ದೆ. ಇದಕ್ಕೆ ನಾನೇನಂತಂದ್ರೆ ಕಡ್ಲೆ ಬೇಳೆನೂ ಹಾಕಿ ಮಾಡ್ಕೊಳಂಥದ್ದು ನೋಡಿರಿ, ಭಾರಿ ಮಸ್ತಾಗಿ ಬಂದಿದ್ವು. ಕಡ್ಲೆಬೇಳೆ ಒಂದು ಸಲಿನೂ ನಾನು ಹಾಕಿರಲಿಲ್ಲ ಇಡ್ಲಿ ಎಲ್ಲ ಮಾಡುವಾಗ. ಇದ್ದ ಟೈಮ್ ನಾನು ಹಾಕಿ ಮಾಡ್ಕೊಂಡಂಥದ್ದು ಮಸ್ತಾಗಿ ಬಂದಿದ್ವು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹಂಗೆ ಈ ಒಂದು ವಿಚಾರ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ. ಮತ್ತೇನಾದರೂ ಹೊಸ ವಿಚಾರ ಇದ್ದರೆ ಅದನ್ನು ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.